ಈಗ M4 ಎಕ್ಸಾಸ್ಟ್ನ ಓಡಿಸೋಣ. ಈಗ M4 ಎಕ್ಸಾಸ್ಟ್ನ ಓಡಿಸೋಣ. ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇದೆಯಾ ಏನು ಎತ್ತ ಅಂತ ಪ್ರಾಪರಾಗಿ ಹೇಳ್ತೀನಿ ಬನ್ನಿ. ಸೌಂಡ್ ಎಲ್ಲ ಹೆಂಗಿದೆ ಅಂತ ಫಸ್ಟು ಸ್ಟಾರ್ಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಐಡಲಲ್ಲಿ ಈ ಥರ ಇರುತ್ತೆ, ಗಾಡಿ ವಾಮ್ ಆಗಿದೆ ನೋಡಿ. ರೆವ್ ಮಾಡಿದ್ರೆ ಹೆಂಗೆ ಕೇಳ್ತದೆ ಅಂತ ತೋರಿಸ್ತೀನಿ. ಕ್ರೇಜಿ ಇದೆ. ಬನ್ನಿ ಓಡಿಸೋದಕ್ಕೆಲ್ಲ ಹೆಂಗಿದೆ ಏನು ಎತ್ತ ಅಂತ ತೋರಿಸ್ತೀನಿ. ಓಕೆ, ಲೆಟ್ಸ್ ಗೋ. Hello there. ನಮ್ಮ ಗಾಡಿಯಲ್ಲಂತೂ ಶಿಫ್ಟಿಂಗು ಹೆವಿ ಲೌಡ್ ಆಗಿದೆಯಪ್ಪ, ಹೆವಿ ಶಾರ್ಪ್ ಕೂಡ ಅದರಲ್ಲಿ. ನನ್ನ ಇನಿಷಿಯಲ್ ಥಾಟ್ ಕೇಳೋಂಗಿದ್ರೆ ನಾವು ಬ್ರಾಕ್ಸ್ ಮತ್ತು ಆಕ್ರೋಪ್ ಇದ್ದಂಗೆ ಸಿಮಿಲರ್ ಬರುತ್ತೆ ಅಂದ್ಕೊಂಡಿದ್ರೆ, ಬಟ್ ಇಟ್ ಈಸ್ ನೋವೇರ್ ನಿಯರ್ ದಟ್. ಲಿಟ್ರಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಹೋಗಿ ಅದರಲ್ಲಿ ಫ್ರಂಟಲ್ಲಿ ಬ್ರೆಂಬಾಕ್ಸ್ ಇದ್ದಾನೆ ಯಪ್ಪ, ಒಂದು ನೋಡಿ ಫಿಂಗರ್ ಹಿಂಗೊಂದಿದ ತಕ್ಷಣನೇ ನಿಂತ್ಕೊಂಡ್ಬಿಡುತ್ತೆ. ಹೆವಿ ಶಾರ್ಪ್ ಆಗಿದೆ. ಲೌಡಾಗಿದೆ ಎಕ್ಸಾಸ್ಟು. ಬಟ್ ಒಂದೇನಂದರೆ 160 180 ಮೇಲೆ ಆ ಐಡಲಲ್ಲಿ ಬರುತ್ತಲ್ಲ ಸ್ಟ್ರಾಂಗ್ ಬೇಸು, ಅದೊಂದು ಸ್ವಲ್ಪ ಕಡಿಮೆ ಆದಂಗೆ ಅನಿಸುತ್ತೆ. ಇನ್ನು ಶಿಫ್ಟಿಂಗಲ್ಲೂ ಅಷ್ಟೇ ಬ್ರಾಕ್ಸ್ ಹಂಗೆ ಸಿಮಿಲರಾಗಿ ಬರುತ್ತೆ. ಇನ್ನೊಂದೇನು ಅಂದರೆ ಮಹೇಶ್ ಇಟ್ಕೊಂಡು ಪವರ್ ಒಂದು ಸ್ವಲ್ಪ ಜಾಸ್ತಿ ಇದ್ದಂಗಿದೆ ಬ್ರಾಕ್ಸ್ಗಿನ್ನ ಅಂತ. ಪಿಕಪ್ ಅಷ್ಟೇ ಕ್ರೇಜ್ ಆಗಿದೆ. ಬ್ರಾಕ್ಸ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಪವರ್ ಇನ್ಕ್ರೀಸ್ ಆಗಿದೆ. ಲೌಡ್ನೆಸ್ ಏನಿದೆಯಲ್ಲ ಅದು ಬ್ರಾಕ್ಸ್ ಅಷ್ಟಿಲ್ಲ. ಆಕ್ರೋಪೋಯ್ಸ್ ಥರ ಇದೆ, ಬಟ್ ನಾಟ್ ಆಕ್ರೋಪೋಯ್ಸ್. ಸಮಥಿಂಗ್ ಡಿಫ್ರೆಂಟ್, ನಿಜವಾಗ್ಲು ಯುನೀಕ್ ಆಗಿದೆ ಸೌಂಡ್ ಅಂತೂ. ಗೇರ್ ಶಿಫ್ಟಿಂಗ್ ಮಾಡೋಕೆ ಬರುತ್ತಲ್ಲ ಪಾಪ್ಸು, ಸ್ಮೂತಾಗಿ ಪಟ್ ಅಂತ ಅನ್ನುತ್ತೆ. ನಮ್ದು ಹೆವಿ ಅಗ್ರೆಸಿವ್ ಟಮಾರ್ ಅಂತ ಅಂದ್ಬಿಡುತ್ತೆ. ಬಟ್ ಇದು ಆ ಪಾಪ್ ಸೌಂಡು ಸ್ಮೂತಾಗಿ ಕೇಳಿಸುತ್ತೆ. ಹೆವಿ. ಅದರಲ್ಲಿ ಬ್ರೇಕ್ಸ್ ಬೇರೆ ಫ್ರಂಟ್ ಅದು ಹೆವಿ ಶಾರ್ಪ್ ಇದು. ಹೋಗಿ ಕೊಟ್ಟಿದ ತಕ್ಷಣ ಹಂಗೆ ನಿಂತ್ಕೊಂಡ್ಬಿಡುತ್ತೆ. ಅಬೋ ನೋಡಿ, ಒಳ್ಳೆ ವ್ಯಾಲ್ವ್ ಸಿಸ್ಟಮ್ ಥರ ಏನೇನು ಕೇಳಿಸಲ್ಲ. ಇನ್ನು ವೇಟ್ ರಿಡಕ್ಷನ್ನು ಅಷ್ಟೇ ಹೆವಿ ಆಗಿದೆ. ಇವಾಗ ಓಡಿಸೋದಕ್ಕಂತೂ ಆರಾಮಾಗಿದೆ. ಬಟ್ ಬ್ರಾಕ್ಸ್ ಅಂತಂದರೆ ಶಾರ್ಟ್ ಕ್ಯಾನ್ ಅಲ್ವಾ, ಅದೊಂದು ಸ್ವಲ್ಪ ವೇಟ್ ಡಿಫ್ರೆನ್ಸ್ ಈಸಿಯಾಗಿ ಗೊತ್ತಾಗುತ್ತೆ. ಇದು ಗೊತ್ತಾಗ್ತಿದೆ, ಬಟ್ ಸ್ಲೈಟ್ ನೋಟಿಸ್ ಅಷ್ಟೇ. ಅದರಲ್ಲಿ ಈ ಎಕ್ಸಾಸ್ಟು ಈ ಗಾಡಿ ಥರನೇ ಒಂದು ಸ್ವಲ್ಪ ಯುನೀಕು. ಜಾಸ್ತಿ ಜನ ನಮ್ಮ ಹಯಾಬುಸಾಗಳಲ್ಲಿ ಹೋಗೋದೇ ಬ್ರಾಕ್ಸ್ ಮತ್ತು ಆಕ್ರೋಪೋಯ್ಸು. ಯಾರು ತುಂಬ ಎಕ್ಸ್ಪೆರಿಮೆಂಟಲ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಈ ಎಕ್ಸಾಸ್ಟು ನಿಮಗೆ ತುಂಬ ಲೌಡು ಆ ಥರ ಏನೇನೂ ಇಲ್ಲ, ಆರಾಮಾಗಿ ಸೂದಿಂಗ್ ಆಗಿದೆ. ಐಡಲಲ್ಲೆಲ್ಲ ಸಖತ್ ಲೌಡ್ ಇದೆ. ಅದೇ ಥರ ನಿಮಗೆ IRPMಸಲ್ಲಿ ಒಂದು ಸ್ವಲ್ಪ ಕ್ವೈಟ್ ಆಗುತ್ತೆ. ಒಂದೊಂದ್ಸಲಿ ಬ್ರಾಕ್ಸ್ ಥರನೇ ಶಿಫ್ಟ್ ಆಗುತ್ತೆ. ಹೋಗಿ ಕ್ರೇಜಿ. ಹೋಗಿ ಒಳ್ಳೆ ಎಕ್ಸಾಸ್ಟ್ ಯೂಸ್ ಮಾಡಿದ್ದಾನೆ ಮಹೇಶ್ ಅಂತೂ.
ಒಂದೇನಂದರೆ ಕಾರ್ಬನ್ ಎಂಡ್ ಕ್ಯಾನ್ ಅಲ್ವಾ, ಒಂದು ವಾರ್ನಿಂಗ್ ಥರ ಬಂದಿತ್ತು ಎಕ್ಸಾಸ್ಟ್ ತೊಗೊಂಡಿದ್ದ ಟೈಮಲ್ಲಿ. ಎಂಡ್ ಕ್ಯಾನ್ ಕಾರ್ಬನ್ ಇರೋದ್ರಿಂದ ಒಂದು ಸ್ವಲ್ಪ ಹುಷಾರಾಗಿರಬೇಕು. ಜಾಸ್ತಿ ಏನಾದರೂ ಹೀಟ್ ಆದರೆ ಕಲರ್ ಚೇಂಜಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಕಲರ್ ಚೇಂಜ್ ಆಗುತ್ತೆ ಅಂದರೆ ಹೀಟಿಗೆ ಒಂದು ಸ್ವಲ್ಪ ಯೆಲೋಯಿಶ್ ಆಗೋಗುತ್ತೆ. ನಮ್ಮ ಪೆಂಟಾಕಾರ್ಬನಲ್ಲೂ ಅಷ್ಟೇ, ಟಿಪ್ ಹತ್ರ ನೋಡೋಂಗಿದ್ರೆ ಒಂದು ಸ್ವಲ್ಪ ಹಂಗೆ ಯೆಲೋಯಿಶ್ ಆಗೋಗಿದೆ. ಏನಕ್ಕೆ ಅಂತಂದರೆ ಬ್ಯಾಕ್ ಫೈರ್ ಬಂದಾಗ ದೊಡ್ಡ ದೊಡ್ಡ ಫ್ಲೇಮ್ಸ್ ಬರುತ್ತೆ. ಆ ಟೈಮಲ್ಲಿ ಕಾರ್ಬನ್ನು ಒಂದು ಸ್ವಲ್ಪ ಹಂಗೆ ಬರ್ನ್ ಆಗುತ್ತೆ. ಇದು ಎಂಡ್ ಕ್ಯಾನ್ ಪೂರ್ತಿ ಕಾರ್ಬನ್ ಇರೋದ್ರಿಂದ ಕಾಷನ್ ಕೊಟ್ಟಿದ್ದಾರೆ. ಆ ಥರ ಹಾಕ್ಬಾರ್ದು ಅಂತಂದರೆ ಪ್ರಾಪರಾಗಿ ಟ್ಯೂನ್ ಮಾಡಿಸ್ಕೊಳ್ಳಿ. ಆಗ ನಿಮಗೆ ಏರ್ ಟು ಫ್ಯೂಲ್ ರೇಷಿಯೋ ಇಂಪ್ರೂವ್ ಆಗುತ್ತೆ ಮತ್ತು ಬರ್ನ್ ಆಗೋ ಚಾನ್ಸಸ್ ಎಲ್ಲ ಇರಲ್ಲ ಅಂತ. ಮ್ಯಾನುಫ್ಯಾಕ್ಚರರ್ ಆಗಿ ಅವ್ರೇನು ಹೇಳಬೇಕು ಅದನ್ನು ಹೇಳಿದ್ದಾರೆ. ಬಿಕಾಸ್ ಬರ್ನ್ ಏನಾದರೂ ಆಗಿ ಅದನ್ನ ವ್ಯಾರಂಟಿಯಲ್ಲಿ ಕ್ಲೇಮ್ ಮಾಡ್ತಾರಂದರೆ ಅದು ವ್ಯಾಲಿಡ್ ಆಗೋದಿಲ್ಲ. ಕುಶಾಲು ಮತ್ತು ಮಹೇಶ್ ಇಬ್ಬರು ಸರಿಯಾಗಿ ಚಚ್ತಾ ಇದ್ದಾರಪ್ಪ, ಸಿಗಲೇ ಇಲ್ಲ ನನಗಂತೂ. ಕ್ರೇಜಿ ಆಗಿದೆ ಎಕ್ಸಾಸ್ಟ್ ಅಂತೂ. ಓಕೆ, ಲೋವರ್ ಪ್ಯೂಮಲ್ಲೂ ಅಷ್ಟೇ ಬ್ರಾಕ್ಸ್ ಥರನೇ ಕ್ರ್ಯಾಕಲ್ಸ್ ಬರುತ್ತೆ. ಓಹೋ ಹೋ ಹೋ ಹೋ, ಶಿಫ್ಟಿಂಗು ಲೋವರ್ ಪ್ಯೂಮಲ್ಲಿ ಸೇಮ್ ಡಿಟೋಡೆಡ್ ಬ್ರಾಕ್ಸೇ ಅನ್ಬೋದು. ಸೌಂಡ್ ಅಂತೂ ಹೈಯರ್ ಪ್ಯೂಮಲ್ಲಿ ಸ್ಮೂತಾಗಿ ಬರುತ್ತೆ. ಅದೇ ಲೋವಲ್ಲಂತೂ ಬ್ರಾಕ್ಸೇ ಅನ್ಬೋದು. ನಾನು ಈ ಎಕ್ಸಾಸ್ಟ್ನೇನೆ ಚೂಸ್ ಮಾಡಿದ್ದು ತೊಗೊಬೇಕಂತ. ಬಟ್ ಅನ್ಫಾರ್ಚುನೇಟ್ಲಿ ಏನಕ್ಕೆ ಹಾಕ್ಸಿಲ್ಲ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಂಗೆ ಬ್ರಾಕ್ಸ್ ಮತ್ತು ಆಕ್ರೋಪೈಚ್ ಮಾತ್ರ ಕೇಳಿಸ್ಕೊಂಡಿದ್ದು. ಆಗ ಈ ಎಕ್ಸಾಸ್ಟ್ನ ನಾನು ಪರ್ಸ್ನಲಿನೂ ನೋಡಿರಲಿಲ್ಲ, ಕೇಳಿಸ್ಕೊಂಡು ಇರಲಿಲ್ಲ. ಸುಮ್ಮನೆ ಇನ್ನು ಹಾಕ್ಸಿದಾದ್ಮೇಲೆ ಸೌಂಡ್ ಇಷ್ಟ ಆಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ವೀಡಿಯೋಲ್ಲೂ ನೀಟಾಗಿ ಕ್ಯಾಪ್ಚರ್ ಆಗಬೇಕು ಅಂತ ಒಂದೇ ಸಲ ನಾನು ಬ್ರಾಕ್ಸ್ ಕೊಂಡೋದೆ. ಬಟ್ ಅದೇನೆ, ಇಫ್ ಇನ್ ಕೇಸ್ ನಾನು ಈ ಗಾಡಿ ಓಡಿಸಿದ್ರೂ ನನ್ನ ಮೈಂಡ್ ಇನ್ನೂ 50-50 ಇರ್ತಿತ್ತು. ಏನಕ್ಕೆ ಅಂದರೆ ನನಗೆ ಇವಾಗ ಹೆಂಗೆ ಕೇಳಿಸ್ತಿದೆ ಅಂತ ಒಂದು ಐಡಿಯಾ ಇದೆ. ಬಟ್ ನಿಮಗೆ ಆಡಿಯೋ ಎಲ್ಲ ಹೆಂಗೆ ಕ್ಯಾಪ್ಚರ್ ಆಗಿದೆ ಏನು ಇತ್ತು ಅಂತ ಇನ್ನೂ ಗೊತ್ತಿಲ್ಲ. ಎಡಿಟಿಂಗ್ ಮಾಡೋವಾಗ ಒಂದು ಪ್ರಾಪರ್ ಐಡಿಯಾ ಬರುತ್ತೆ. ಬಟ್ ಸ್ಟಿಲ್ ಐ ಥಿಂಕ್ ಇಟ್ಸ್ ನಾಟ್ ಇನಫ್ ಫಾರ್ ದಿ ಕಂಟೆಂಟ್. ನಮ್ಮ ಬ್ರಾಕ್ಸ್ ಇರುತ್ತಲ್ಲ, ಕಿವಿ ಕಿರ್ಚ್ಕೊಳ್ತಾ ಇರುತ್ತೆ 24/7. ಇದಂತಂದರೆ ಲೋ ಆರ್ ಪಿ ಎಮಲ್ಲಿ ಕಿರ್ಚ್ಕೊಳ್ಳುತ್ತೆ, ಐಯಲ್ಲಿ ಸೈಲೆಂಟ್ ಆಗಿಬಿಡುತ್ತೆ. ಲೋಲ್ ನೋಡಿ ಇವಾಗ ಹೆಂಗೆ ಕೇಳಿಸ್ತಿದೆ ಸೌಂಡು, ಕ್ರೇಜಿ. ಬಟ್ ಅದೇನೆ, M4 ಅಂತೂ ಅಮೇಝಿಂಗ್ ಚಾಯ್ಸ್ ಲಿಟ್ರಲಿ. ಬಟ್ ಓವರ್ ಆಲ್ ಇಟ್ ಇಸ್ ಬೆಸ್ಟ್ ಎಕ್ಸಾಸ್ಟ್ M4. ನಾನು M4 ಎಕ್ಸಾಸ್ಟ್ಗಳನ್ನೆಲ್ಲ ನಾನು ಗಾಡಿ ಹುಚ್ಚೆಲ್ಲ ಬಂತಲ್ಲ ಆಗ್ಲಿಂದ ನೋಡ್ತಿದ್ದೀನಿ. ಹೇಳ್ಬೇಕಂದ್ರೆ ಮಹೇಶಿಗೆ ನಾನೇ ರೆಕಮೆಂಡ್ ಮಾಡಿದ್ದು, ಈ ಎಕ್ಸಾಸ್ಟ್ ಹಾಕ್ಸೋಂಗಿದ್ರೆ ನೋಡು ಸಕ್ಕದಾಗಿರುತ್ತೆ ಅಂತ. ಅವನು ಯೂನಿಕ್ ಆಗಿರೋಂಥದ್ದನ್ನೇ ನೋಡ್ತಿದ್ದ. ಬ್ರಾಕ್ಸಲ್ಲಿ ಸಿಟಿ ಮೆಗಾಫೋನು ಇಲ್ಲ M4ಅಲ್ಲಿ ಇದು. ಸೊ ಅದಕ್ಕೆ ಹಿಂಗಿದ್ರು ಇದು ಕಾರ್ಬನ್ ಬರುತ್ತೆ, ನೋಡೋದಕ್ಕೂ ಚೆನ್ನಾಗಿದೆ. ಸಿಟಿ ಮೆಗಾಫೋನ್ ಅಂದರೆ ಸುಮ್ಮನೆ ಲೋ ಆಗೋಗುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದು. ಲೋ ಆರ್ ಪಿ ಎಮ್ ಅಲ್ಲಂತೂ ಹೆವಿ ಇದಪ್ಪ ಸೌಂಡ್ ಅಂತೂ. ಪಾಪ ಶಿಫ್ಟಿಂಗ್ ಅಂತೂ ಅಮೇಝಿಂಗ್. ಒಳ್ಳೆ ಬ್ರೇಕ್ಸ್ ಹಾಕ್ಸಿದ್ದಾನೆ ಬ್ರೆಂಬೋದು. ಡೌನ್ ಶಿಫ್ಟಲ್ಲಿ ಮಜಾ ಬರ್ತಾಯಿಲ್ಲ, ಅಪ್ಪಲ್ಲಿ ಸಕ್ಕತ್ತಾಗಿದೆ ನೋಡಿ. ಹೇಳ್ಬೇಕಂದ್ರೆ ನಮ್ಮ ಮಯಾಬುಸಲ್ಲಿ ಡೌನ್ ಶಿಫ್ಟ್ ಅಷ್ಟೊಂದು ಮಜಾ ಬರೋದಿಲ್ಲ. ZX10R ಬರುತ್ತೆ ನೋಡಿ ಡೌನ್ ಶಿಫ್ಟ್ಸು, ಕ್ರೇಜ್ ಆಗಿರುತ್ತೆ. ಲೋವರ್ ಪಿ ಎಮಲ್ಲಿ ಕ್ರ್ಯಾಕಲ್ಸು ಅಷ್ಟೇ ಸರಿಯಾಗಿ ಬರ್ತಿದೆ ನೋಡಿ, ಕುರ್ಕುರ್ ಅಂತ ಸಖತ್ತಾಗಿದೆ. ವೇರ್ ಇಸ್ ಆರ್ ಪಾರ್ಟಿ? ಎಲ್ಲೋದ್ರಪ್ಪ ನಮ್ಮ ಬಾಯ್ಸು? ಹಿಂದೆ ಉಳ್ಕೊಂಬಿಟ್ಟಿದ್ದಾರೆ.
ಸೊ ಇವತ್ತಿನ ರೈಡ್ ಕೂಡ ಹಿಂಗಿತ್ತು. ನಿಮಗೆಲ್ಲ M4 ಏನು ಅನಿಸ್ತು ಅಂತ ನನಗೆ ಪ್ರಾಪರಾಗಿ ಕಮೆಂಟಲ್ಲಿ ತಿಳಿಸಿ. ನಿಜವಾಗ್ಲೂ ನನಗಂತೂ ಸಾಕಾದ ಇಷ್ಟ ಆಯಿತು. ಲೋ RPM ಹೆವಿ ಅಗ್ರೆಸಿವ್ ಇದೆ, ಸೇಮ್ ಬ್ರಾಕ್ಸ್ ಥರನೇ ಶಿಫ್ಟಿಂಗ್ ಎಲ್ಲ ಬರುತ್ತೆ. ಬಟ್ ಹೈ RPM ಹಂಗೆ ಸ್ಮೂತಾಗಿ ಕನ್ವರ್ಟ್ ಆಗೋಗ್ಬಿಡುತ್ತೆ. ಸಕ್ಕತ್ ಎಕ್ಸಾಸ್ಟ್ ಅಂತೂ. ಇನ್ನೂ ಆಪರ್ಚುನಿಟಿ ಬರುತ್ತೀರಿ ಓಡಿಸೋದಕ್ಕೆ, ಆಗ ಒಳ್ಳೊಳ್ಳೆ ಸ್ಟ್ರೆಚ್ಗಳಲ್ಲಿ ಇದನ್ನು ಓಡಿಸೋಣ. ಸೊ ಕುಶಾಲ್ ಅವ್ರ ಜೊತೆಲಿ ರೈಡ್ ಮಾಡಿದ್ದು ಸಖತ್ ಫನ್ ಇತ್ತು. ರೈಡ್ ಮಾತ್ರ ಸಖತ್ತಾಯಿತು ಬ್ರೋ. ಕ್ರೇಜಿ ಟನ್ನರ್ ಹೋಗಿ ಮೀಟು ಬೋರ್ಡ್ ಸಖತ್ ಲವ್ ನನಗೆ. ಇನ್ನೇನಿಲ್ಲ, ಎಲ್ಲರೂ ಇಲ್ಲಿಂದ ಡಿಸ್ಪೋಸ್ ಆಗೋಗ್ತೀರಿ. ನಾವು ಲೆಫ್ಟು, ಇವರು ಸ್ಟ್ರೈಟ್ ಹೋಗ್ತಾರೆ. ಇವತ್ತಿನ ವೀಡಿಯೋ ಇಷ್ಟೇ, ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹಂಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ ಸೂನ್ ಇನ್ ದ ನೆಕ್ಸ್ಟ್ ವೀಡಿಯೋ. ಬಾಯ್.